ಈ ದಿನ ನಾವು ಮಹಿಳೆಯರಿಗೆ ಹೋರಾಟ ಈ ದಿನದಿಂದ ಸಮಾನಾಂತರ ಕೊಡಿ, ಅದು ಕೊಡಿ, ಇದು ಕೊಡಿ ಅಂತೇಳಿ ಈ ದಿನದಿಂದಲ್ಲ, ಈ ಹಿಂದೆನೂ ಕೂಡ ಜ್ಯೋತಿಬಾಯಿ ಪುಳೆ ಅವರು ಯಾರು ಮೊದಲು ಶಿಕ್ಷಕಿ ಆದರೂ ಆವಾಗಿಂದನೂ ಕೂಡ ನಮಗೆ ಏನಾಯಿತು ಅಂತಂದರೆ ಹಿಂದೆಲ್ಲ ಏನಿದ್ರು ಎತ್ತರ ನಾರೆಸ್ತು ತತ್ರತೆ ಪೂಜ್ಯತೆ ಅಂತ ಏನು ಹೇಳ್ತಾಯಿದ್ರು, ಅದು ಏನು ಮಾಡ್ತಿದ್ರು ಗಂಡಸರು ನಾವು ಪೂಜೆ ಮಾಡ್ತೀವಿ, ಪ್ರಸಾದ ಎಲ್ಲ ನಾವೇ ತಿಂತೀವಿ ಅಂತ ಹೇಳ್ತಿರು. ಫಸ್ಟ್ ಟೈಮ್ ಜ್ಯೋತಿಬಾ ಪುಳೆ ಅವರು ಇಲ್ಲ ನಮಗೂ ಪ್ರಸಾದ ಬೇಕು ಅಂತೇಳಿ ಹೋರಾಟ ಹಿಡಿದು ಒಂದು ಶಿಕ್ಷಕಿಯಾಗಿ, ಒಂದು ಮಾಡ್ರನ್ ನಮ್ಮ ಇಂಡಿಯಾದಲ್ಲಿ ಮೊದಲ ಶಿಕ್ಷಕಿಯಾಗಿ, ಮಹಿಳಾ ಶಿಕ್ಷಕಿಯಾಗಿ ಎಲ್ಲರಿಗೂ ಕೂಡ ಶಿಕ್ಷಣ ಬೇಕು ಅಂತೇಳಿ ಹೋರಾಟ ಮಾಡಿದ ನಂತರ ಅನುಕೂಲ ಆಯಿತು. ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಎಲ್ರಿಗೂ ತಿಳಿದಂಗೆ ಪೊಲೀಸ್ ಇಲಾಖೆಯಲ್ಲಿ ಇಟ್ ಈಸ್ ಫುಲ್ಲಿ ಡಾಮಿನೇಟೆಡ್ ಬೈ ಮೇಲ್. ಈ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಬರ್ತಾ ಇದ್ದಾರೆ. ಬಿಕಾಸ್ ಆಫ್ ರಿಸರ್ವೇಷನ್ಸ್ ಜಾಸ್ತಿ ಇರೋದ್ರಿಂದ ಬರ್ತಾ ಇದ್ದಾರೆ. ಸೊ ನಾನು ಓದ್ತಾ ಇರುವಂತಹ ಕಾಲದಲ್ಲಿ ಬಹಳ ಕಡಿಮೆ ಸಂಖ್ಯೆಯಲ್ಲಿ ಪೊಲೀಸ್ ಆಫೀಸರ್ಸ್ ಇದ್ದರು. ನಮ್ಮ ಮನೆಯಲ್ಲಿ ನನ್ನ ತಂದೆ ಸ್ವತಃ ಪೊಲೀಸ್ ಆಫೀಸರು. ನಾವು ಬೇಸಿಕಲಿ ಮನೆಯಲ್ಲಿ 3 ಜನ ಹೆಣ್ಮಕ್ಳು. ಎಲ್ಲ ಹೇಳ್ತಾಯಿದ್ರು, ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ಕೇಳ್ತಾ ಇದ್ವಿ, ನನ್ನ ತಂದೆ ಹೆಸರು ಬಸವರಾಜ್ ಅಂತ, ಬಸವ ನಿನಗೆ 3 ಜನ ಹೆಣ್ಮಕ್ಳು ಏನು ಮಾಡ್ತೀಯಾ, ಹೆಂಗೆ ಮದುವೆ ಮಾಡ್ತೀಯಾ, ತುಂಬ ಕಷ್ಟ ಇದೆ ಅಂತೆಲ್ಲ ಹೇಳ್ತಿದ್ರು. ನಮ್ಮಪ್ಪ ಅದು ಯಾವುದಕ್ಕೂ ತಲೆ ಕೆಡಿಸ್ಕೊಂಡಿಲ್ಲ. ನಮ್ಮಪ್ಪ ಯಾವುದೇ ಆಸ್ತಿ ಮಾಡಿಲ್ಲ. ನಮ್ಮ 3 ಜನನ ಆಸ್ತಿಯನ್ನಾಗಿ ಪರಿಗಣಿಸಿದರು. ನಮಗೆ ಒಳ್ಳೆ ಶಿಕ್ಷಣ ಕೊಟ್ಟರು ನಮ್ಮಪ್ಪ. ನಾನು ಇಂಥ ಹುದ್ದೆನಲ್ಲಿರೋಕ್ಕೆ ನನ್ನ ತಂದೆ ತಾಯಿಗಳೇ ನಿಜವಾದ ಕಾರಣಕರ್ತರು. ಜೊತೆಗೆ ನನ್ನ ತಂಗಿ ಕಮಿಷನರ್ ಆಗಿದ್ದಾಳೆ, ಬೆಳಗಾಂ ಮುನ್ಸಿಪಲ್ ಕಮಿಷನರ್ ಆಗಿದ್ಲು, ಈಗ ತುಮಕೂರಲ್ಲಿ ಕಮಿಷನರಾಗಿ ಕೆಲಸ ಮಾಡ್ತಾ ಇದ್ದಾಳೆ. ನಮ್ಮ ತಂದೆ ತಾಯಿ ಅವತ್ತು ನಮ್ಮನ್ನ ಹೆಣ್ಮಕ್ಳು ಅಂತ ನೆಗ್ಲೆಕ್ಟ್ ಮಾಡಿದರೆ ನಾವು ಇವತ್ತು ಈ ದಿವಸ ಇಲ್ಲಿ ನಿಲ್ತಾ ಇರಲಿಲ್ಲ. ಮನೆಯಲ್ಲಿ ನಮ್ಮನ್ನ ಯಾವುದೇ ಗಂಡು ಮಕ್ಕಳಿಗೆ ಕಡಿಮೆ ಇಲ್ಲ ಅಂತ ಬೆಳೆಸಿದ್ದಾರೆ. ಎಲ್ಲೇ ಹೋದ್ರೂ ಕೂಡ ಹೊರಗಡೆ ಪಕ್ಕದ ಮನೆಯಲ್ಲಿ ಯಾವ್ದಾದ್ರು ಗಂಡು ಮಕ್ಳು ಏನು ಕೆಲಸ ಮಾಡ್ತಾರೆ ನಾವು ಅದೇ ಕೆಲಸ ಮಾಡಿ ಬೆಳೆದಿದ್ದೀವಿ. ಯಾವುದೇ ಕೆಲಸ ಮಾಡಿಲ್ಲ ಅಂತ ಇಲ್ಲ, ಪ್ರತಿಯೊಂದು ಕೆಲಸ ಕೂಡ ನಾವು ಮಾಡಿದ್ದೀವಿ. ನಮ್ಮ ತಂದೆ ತಾಯಿ ನಮಗೆ ಇಂಡಿಪೆಂಡೆಂಟಾಗಿ ಹೇಗೆ ಬದುಕಬೇಕು ಅನ್ನೋದನ್ನು ಕಲಿಸಿದ್ದಾರೆ. ಆ ಒಂದು ಅವರು ಹೇಳ್ಕೊಟ್ಟಿರುವಂತಹ ಏನು ನಮಗೆ ಬುದ್ಧಿ, ಅವರು ಹಾಕಿಕೊಟ್ಟಂತಹ ಅಡಿಪಾಯ ಈ ದಿವಸ ನಮ್ಮನ್ನ ಇಲ್ಲಿವರೆಗೂ ತಂದು ನಿಲ್ಲಿಸಿದೆ. ಸೊ ಎಲ್ಲರೂ ಕೂಡ ಮಕ್ಕಳನ್ನ ಸಮಾನ ರೀತಿಯಿಂದ ಬೆಳೆಸಿ, ನಾವು ಎಲ್ಲೇ ಹೋದ್ರೂ ಕೂಡ ಪೊಲೀಸ್ ಇಲಾಖೆಯಲ್ಲಿ ಯಾವುದೇ ಶಾಲೆ ವಿಸಿಟ್ ಮಾಡಿದರೂ ಕೂಡ ಹೇಳೋದಷ್ಟೇ, ಹೆಣ್ಮಕ್ಳು ಅಂತ ಸ್ಪೆಷಲ್ಲಾಗಿ ಏನು ಬೆಳೆಸಬೇಡಿ. ಮನೆಯಲ್ಲಿ ಗಂಡು ಮಕ್ಳಿಗೆ ಹೆಂಗೆ ಬೆಳೆಸ್ತಾರೋ ಹೆಣ್ಮಕ್ಳಿಗೂ ಹಾಗೆ ಬೆಳೆಸಿ ಸಾಕು. ಶಿಕ್ಷಣ ಒಂದು ಕೊಡಿ, ಇಬ್ಬರನ್ನೂ ಸಮಾನ ರೀತಿಯಿಂದ ಕಾಣಿ. ಸೊಸೈಟಿ ತಂತಾನಾಗಿ ಈಕ್ವಲ್ ಆಗಿ ಆಪರ್ಚುನಿಟಿನೂ ಬರುತ್ತೆ, ಅವ್ರ ರೆಪ್ರೆಸೆಂಟೇಷನ್ನು ಕೂಡ ಅವರೇ ಮಾಡ್ತಾರೆ ಅಂತ ಹೇಳ್ತಾ ಈ ಸಭೆಯಲ್ಲಿ ನನ್ನ ಒಂದು ಹಬ್ಬದ ಥರ ಎಲ್ಲ ಕಡೆ ಗ್ರ್ಯಾಂಡಾಗಿ ಮಾಡ್ತಾ ಇದ್ದಾರೆ. ಎಲ್ಲ ಕಡೆ ನಿನ್ನೆ ನೋಡಬೇಕಾಯ್ತು, ಸುಮಾರು ಹಲವಾರು ಫಂಕ್ಷನ್ಗಳು ನಾನು ಟಿವಿಲಿ ನೋಡ್ತಾ ಇದ್ದೆ. ಎಲ್ಲ ಕಡೆ ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಎಸ್ಪೆಷಲಿ ಹೆಣ್ಮಕ್ಳೆಲ್ಲ ಒಳ್ಳೆ ಗ್ರ್ಯಾಂಡ್ ಫುಲ್ಲಾಗಿ ಡ್ರೆಸ್ ಮಾಡ್ಕೊಂಡು ಎಲ್ಲರೂ ಖುಷಿಲಿ ಪ್ರೋಗ್ರಾಮ್ ಮಾಡ್ತಾ ಇದ್ದಾರೆ. ಹೇಳ್ಬೇಕಾದ್ರೆ ಎಲ್ಲರೂ ಕಾಲೇಜ್ ಸ್ಟೇಜಲ್ಲೆಲ್ಲ ಹೇಳಿದ್ದಾರೆ ಅಚೀವ್ಮೆಂಟ್ ಈಕ್ವಾಲಿಟಿ ಅನ್ನೋದಕ್ಕೆ. ಹೆಂಗೆ ಇದೆ ಅಂದರೆ ನಾವು ಇನ್ ಫ್ಯೂಚರ್ 10 ವರ್ಷ ಅಂದರೆ ನಾವು ರಿಸರ್ವೇಷನ್ ಕೇಳಬೇಕಾಗುತ್ತೆ. ಬಾಯ್ಸ್ ಒಂದು 30% ರಿಸರ್ವೇಷನ್ ಕೊಡಿ ಅಂತ ಕಾಂಪಿಟೇಷನ್ ಆ ಲೆವೆಲ್ ಬೆಳೆದಿದೆ. ಯಾಕಾಗಿದೆ ಅಂದರೆ ಲಾಸ್ಟ್ ಟೈಮ್ ಜುಡಿಷಿಯರಿಯಲ್ಲಿ 84 ಜನ ಸೆಲೆಕ್ಟ್ ಆಗಿದ್ರು. ಅದರಲ್ಲಿ ಆಲ್ಮೋಸ್ಟ್ 60 ಮೆಂಬರ್ಸ್ ಲೇಡೀಸೇ ಇದ್ರು. ಇವಾಗ ಒಂದು 20-25 ಜನ ಹುಡುಗರು. ಅದಕ್ಕೆ ಹೇಳ್ತಾರೆ, ನೀನು 30-25 ಇಯರ್ಸ್ ಹೋದರೆ ನಾವು ಗೌರ್ಮೆಂಟ್ಗೆ ರಿಸರ್ವೇಷನ್ ನಾವು ಇಟ್ಕೋಬೇಕು. ಆ ಸ್ಟೇಜಿಗೆ ಬರುತ್ತೆ, ಖುಷಿ ಆಗುತ್ತೆ. ನೀವು ಯಾವುದೇ ಪೆಟ್ರೋಲ್ ಬಂಕ್ ಹೋಗಿ, ಯಾವುದೇ ಹೋಟೆಲ್ಗೆ ಹೋಗಿ, ನೀವು ಯಾವುದೇ ಮದುವೆ ಮನೆಗೆ ಹೋಗಿ, ಹೆಣ್ಮಕ್ಳೇ ಡಾಮಿನೇಟ್. ಎಲ್ಲ ಎಷ್ಟು ನೀಟಾಗಿ ಯಾವುದೇ ಕೆಲಸ ಇರ್ಬೋದು, ಬಟ್ ದೇ ಆರ್ ಇಂಟು ದಟ್. ಪೆಟ್ರೋಲ್ ಹಾಕೋದಾಗಲಿ, ಮದುವೆ ಮನೆಯಲ್ಲಿ ಎಲ್ಲ ಅವ್ರು ಕಾಂಟ್ರಾಕ್ಟ್ ತಗೊಂಡು ಅವರೇ ಅಡುಗೆ ಬಡಿಸ್ತಾ ಇರ್ತಾರೆ. ಎಲ್ಲ ಲೈನಲ್ಲಿ ಇದ್ದಾರೆ ಅವರು. ಸೊ ಖುಷಿ ಆಗುತ್ತೆ. ಈಕ್ವಾಲಿಟಿ ಬಂದಾಗಿದೆ, ಇದಕ್ಕಿಂತ ಈಕ್ವಾಲಿಟಿ ಬರೋದೇನಿಲ್ಲ. ಸೊ ಹ್ಯಾಪಿ ವುಮೆನ್ಸ್ ಡೇ. ಥ್ಯಾಂಕ್ ಯು. ಮತ್ತು ಈ ದಿನ ಮಹಿಳಾ ದಿನಾಚರಣೆ, ಅದರಲ್ಲಿ ಮಹಿಳೆಯರಿಗೆ ಸಿಗ್ತಕ್ಕಂಥ ಕಾನೂನುಗಳು, ಅವ್ರ ನಡವಳಿಕೆಗಳು, ಇದನ್ನೆಲ್ಲ ವಿವರಿಸಿದೆ. ಇನ್ನೇನು ಹೆಚ್ಚಿಗೆ ಹೇಳಕ್ಕಂತ ಇಲ್ಲ. ಈಗ ಇತ್ತೀಚೆಗೆ ನಾವು ನೋಡೋದಾದರೆ ನಮ್ಮ ಪ್ರಪಂಚದಾದ್ಯಂತ ಮಹಿಳಾ ಮನೆಗಳೇ ಹೆಚ್ಚಿನ ಸಂಖ್ಯೆಯಲ್ಲಿ ಜನನ ಆಗಿರ್ತಾರೆ ಮತ್ತು ಅವರೇ ಮುಂದಕ್ಕೆ ಬರ್ತಾ ಇದ್ದಾರೆ. ಈಗ ಸರ್ಕಾರಗಳು ನಮ್ಮ ಭಾರತದಲ್ಲೇ ಆಗಲಿ ಬೇರೆ ಕಡೆಯಲ್ಲೇ ಆಗಲಿ ಮಹಿಳೆಯರಿಗೆ ಹೆಚ್ಚಿನ ಅವಕಾಶಗಳನ್ನು ಕೊಡ್ತಾ ಬಂದಿದ್ದಾರೆ. ಈಗ ತಮ್ಮಗಳಿಗೂ 33%ಗಿಂತಲೂ ಜಾಸ್ತಿ ಅಧಿಕಾರಿಗಳ ನೌಕರಿಗಳಲ್ಲಿ ಸಿಗ್ತಕ್ಕಂಥ ಸಂದರ್ಭಗಳಿದೆ. ನಾವು ಹಿಂದೆ ನ್ಯಾಯಾಲಯಕ್ಕೆ ಬಂದಾಗ ಇಷ್ಟು ಜನ ಮಹಿಳಾ ವಕೀಲರು ಇರಲಿಲ್ಲ. ಈಗ ನೋಡಿದ್ರೆ ಭಾಳ ಸಂತೋಷ ಆಗ್ತಾಯಿದೆ. ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ನೌಕರಿಯಲ್ಲಿ ಇರಬೇಕು, ಮನೆಯ ಕಷ್ಟ ಸುಖಗಳನ್ನು ನೋಡಬೇಕು ಮತ್ತು ಅವರ ಯಜಮಾನರನ್ನು ಸಹ
ಸರಿಯಾದ ಹದ್ಬಸ್ನಲ್ಲಿ ಇಟ್ಕೊಳ್ಳೋದಕ್ಕೆ ತಾವು ಕರ್ತವ್ಯಗಳನ್ನ ನಿರ್ವಹಿಸಬೇಕು ಅಂತ ಹೇಳ್ತಾ, ಈ ಬಗ್ಗೆ ತಾವು ಯಾವುದೇ ಕಾನೂನುಗಳನ್ನ ಸರಿಯಾದ ರೀತಿಯಲ್ಲಿ ಅದನ್ನು ಉಪಯೋಗಿಸ್ಬೇಕು. ಬೇರೆ ರೀತಿಯಲ್ಲಿ ಉಪಯೋಗಿಸೋಕ್ಕೆ ಹೋದರೆ ಹೆಚ್ಚಿನ ಅನಾಹುತಗಳು ಆಗೋದಕ್ಕೆ ಅವಕಾಶ ಕೊಡಬೇಡಿ. ನಿಮಗೆಲ್ಲ ಒಳ್ಳೆಯದಾಗಲಿ. ಮತ್ತು ಈ ದಿನ ಮಹಿಳಾ ದಿನಾಚರಣೆ ಬಗ್ಗೆ ನಿಮಗೆ ಎಲ್ಲ ಶುಭಾಶಯಗಳನ್ನ ಹೇಳ್ತಾ